ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋದು ಸಬ್ಜಾ ಸೀಡ್ಸ್ ಅಂತ ಕರೀತಾರೆ, ಬೆಸಲ್ ಸೀಡ್ಸ್ ಅಂತ ಕರೀತಾರೆ. ಅದರ ಬಗ್ಗೆ ನೀವು ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು. ಈ ಸೀಡ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಒಂದು ಸೀಡ್ಸ್ನ ಉಪಯೋಗಗಳೇನು, ಅದನ್ನು ಯಾಕೆ ಬಳಸ್ತಾರೆ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಇದನ್ನು ಬೆಸಲ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಅಂದರೆ ಇವೆರಡು ನೋಡೋದಕ್ಕೆ ಒಂದೇ ಥರ ಇರುತ್ತೆ, ಆದರೆ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಅಂದರೆ ಸೇಮ್ ಕಲರಲ್ಲಿರುತ್ತೆ, ಬಟ್ ಒಂದು ಸ್ವಲ್ಪ ಕ್ವಾಲಿಟಿಯಲ್ಲಿ ಮತ್ತು ಇನ್ನೊಂದು ಹಲವಾರು ರೀತಿ ವಿಭಿನ್ನವಾಗಿರ್ತವೆ. ಯಾವ ರೀತಿ ವಿಭಿನ್ನವಾಗಿರ್ತವೆ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಯಾಕೆ ಇದನ್ನು ಇಂಪಾರ್ಟೆಂಟಾಗಿ ಹೇಳ್ತಾ ಇದ್ದೀನಿ ಅನ್ನೋದು ಕೂಡ, ಅದರ ಯೂಸೇಜ್ ಏನು ಅದನ್ನು ಹೇಳ್ತೇನೆ. ಮೊದಲನೇದಾಗಿ ನೋಡಿ, ಒಂದು ಸಬ್ಜಾ ಸೀಡ್ ಯಾವ ರೀತಿ ಇರುತ್ತೆ, ಅವರು ಸಂಪೂರ್ಣವಾಗಿ ಕಪ್ಪು ಬಣ್ಣದಲ್ಲಿರುತ್ತೆ. ಸಬ್ಜಾ ಸೀಡ್ಸ್ ಅಥವಾ ಬೆಸಲ್ ಸೀಡ್ಸ್ ಅಂತ ಕರೀತಾರೆ. ಇನ್ನು ಇವೇನಂದ್ರೆ ಯಾವ ಥರ ಇರುತ್ತೆ ಅಂದರೆ, ಈ ರೈಸ್ ಅಕ್ಕಿ ಕಾಳು ಇರೋದಿಲ್ಲ, ಆ ರೀತಿ ಇರುತ್ತೆ. ಅಂದರೆ ಸಣ್ಣ ಪ್ರಮಾಣದ ನುಚ್ಚಕ್ಕಿ ಥರ ಇರುತ್ತೆ. ಇನ್ನು ಯಾವ ರೀತಿ ಯೂಸೇಜ್ ಏನಂದರೆ, ಬೆಸಲ್ ಸೀಡ್ಸ್ ಕ್ಯಾನ್ ಬಿ ಕನ್ಸ್ಯೂಮ್ಡ್ ಓನ್ಲಿ ಆಫ್ಟರ್ ಅಂದರೆ ಸೋಕಿಂಗ್, ಅಂದರೆ ನೀವು ನೀರಲ್ಲಿ ನೆನೆಸಿಟ್ಟಾದರೂ ತಿನ್ಬೋದು, ಹಾಗೆ ತಿನ್ನಲು ಬರೋದಿಲ್ಲ. ಬೆಸಲ್ ಸೀಡ್ಸ್ ನೆನೆಸಿಟ್ಟು ತಿನ್ನಬೇಕು, ಅಥವಾ ನೀವು ನೀರಲ್ಲಿ ಬಾಟಲಲ್ಲಿ ಹಾಕ್ಕೊಂಡು ಕುಡಿಬೋದು. ಐಸ್ ಕ್ರೀಮಲ್ಲಿ ನೀವು ತಿಂದಿರ್ತೀರ, ಗೊತ್ತಿರುತ್ತೆ. ನೀವು ನೋಡಿದ್ರೆ ನೀವು ನೆಕ್ಸ್ಟ್ ಚಿತ್ರ ತೋರಿಸಿದ್ರೆ ಗೊತ್ತಾಗುತ್ತೆ. ಚಿಯಾ ಸೀಡ್ಸ್ ದೇ ಕ್ಯಾನ್ ಬಿ ವೈಟ್, ಗ್ರೇ, ಅಂದರೆ ಚಿಯಾ ಸೀಡ್ಸ್ಗೆ ನಿರ್ದಿಷ್ಟವಾದ ಬಣ್ಣ ಇಲ್ಲ, ಅಂದರೆ ಹಲವಾರು ಬಣ್ಣಗಳ ಒಂದು ಮಿಶ್ರಣದಲ್ಲಿ ಸಿಗ್ತವೆ ಚಿಯಾ ಸೀಡ್ಸ್. ಬರೀ ಇಲ್ಲಿ ಬೆಸಲ್ ಸೀಡ್ಸ್ ಏನೋ ಕಪ್ಪು ಬಣ್ಣದಲ್ಲಿ ಮಾತ್ರ ಸಿಗ್ತವೆ. ಇವೆಲ್ಲ ಉಳಿದೇನು ಚಿಯಾ ಸೀಡ್ಸು ನೀವು ಬ್ರೌನ್ ಕಲರಲ್ಲಿ, ಬ್ಲ್ಯಾಕ್ ಕಲರಲ್ಲಿ, ಗ್ರೇ ಕಲರಲ್ಲಿ, ಒಂದು 3-4 ಕಲರಲ್ಲಿ ಸಿಗುತ್ತೆ. ಇನ್ನು ಚಿಯಾ ಸೀಡ್ಸು ಆರ್ ಅವೈಲೇಬಲ್ ಶೇಪ್. ಓಕೆ, ಒಂದು ನಿರ್ದಿಷ್ಟವಾದ ಶೇಪ್ ಇರುತ್ತೆ, ಹೆಚ್ಚು ಕಮ್ಮಿ ಇರೋದಿಲ್ಲ. ಈ ಸಾಸಿವೆ ಥರ ಹೇಗೆ ರೌಂಡ್ ಇರುತ್ತೆ ಆ ಥರ. ಓಕೆ, ಇನ್ನು ಈ ಬೆಸಲ್ ಸೀಡ್ಸಲ್ಲಿ ಒಮೆಗಾ 3 ಇರುತ್ತೆ. ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಅಂತ ಕರೀತಾರೆ. ನಿಮ್ಮ ಬೊಜ್ಜನ್ನು ಕರಗಿಸಲು ಸಹಾಯ ಮಾಡುವಂಥ ಒಂದು ಫ್ಯಾಟಿ ಆ್ಯಸಿಡ್ಸ್ ಏನಂದರೆ ಅದು ಒಮೆಗಾ 3 ಸಬ್ಜಾ ಸೀಡ್ಸಲ್ಲಿರುತ್ತೆ. ಒಮೆಗಾ 6 ಏನಿದೆ ನೋಡಿ, ಅದು ಚಿಯಾ ಸೀಡಲ್ಲಿರುತ್ತೆ. ಓಕೆ, ಇವು ರೇರ್, ತುಂಬ ರೇರ್. ಎಲ್ಲ ಒಂದು ಈ ನಾರ್ಮಲ್ ಫ್ರೂಟ್ಸಲ್ಲೆಲ್ಲ ಏನೂ ಸಿಗೋದಿಲ್ಲ. ಒಮೆಗಾ ಆ್ಯಸಿಡ್, ಫ್ಯಾಟಿ ಆ್ಯಸಿಡ್ಸು ಇಂಥ ಒಂದು ಇದರಲ್ಲಿ ಸಿಗುತ್ತೆ. ಇನ್ನು ಬೆಸಲ್ ಸೀಡ್ಸ್ ಬಗ್ಗೆ ನೋಡೋಣ ಸಂಪೂರ್ಣವಾಗಿ. ಏನಂದರೆ ಇವೇನಾದರೂ ನೀವು ಆ್ಯಸಿಡಿಟಿ ಆದರೆ, ನಿಮ್ಮ ಎದೆ ಉರಿತಾ ಇದ್ದರೆ, ಆ ಟೈಮಲ್ಲಿ ಈ ಒಂದು ಇನ್ನು ನೀವು ಬೆಸಲ್ ಸೀಡ್ಸನ್ನು ಬಳಸಿದ್ರೆ ನಿಮ್ಮ ಒಂದು ಹೆಲ್ತ್ಗೆ ಒಳ್ಳೆಯದಂತ ಹೇಳ್ತೇನೆ. ಇನ್ನು ಹೆಲ್ತಿ ಸ್ಕಿನ್, ಹೇರ್, ಇದಕ್ಕೆ ಸಂಬಂಧಪಟ್ಟ ಅಂದರೆ ಒಮೆಗಾ ಫ್ಯಾಟಿ ಆ್ಯಸಿಡ್ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ನೋಡಿ, ಅಲ್ಲೆಲ್ಲ ಇದು ಸಹಾಯ ಮಾಡುತ್ತೆ. ಓಕೆ, ಇನ್ನು ಪ್ರಿವೆಂಟ್ ದ ಕೋಲ್ಡ್ ಆ್ಯಂಡ್ ಫ್ಲ್ಯಾಶ್. ಓಕೆ, ಇನ್ನು ರಿಲೀವ್ಸ್ ಕನ್ಸಂಪ್ಷನ್ ಆಫ್ ಬ್ಲೋಟಿಂಗ್. ನೆಕ್ಸ್ಟು ರೆಡ್ಯೂಸ್ ಬಾಡಿ ಹೀಟ್. ನೋಡಿ, ಇಂಪಾರ್ಟೆಂಟಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾಕೆ ಬಳಸಬೇಕು ಅಂತ ನೀವೇನಾದರೂ ಕೇಳಿದ್ರೆ, ಇದು ನೋಡಿ, ಮೊದಲನೇದಾಗಿ ಒಂದು ಏನಾದರೂ ನಿಮಗೆ ಆ್ಯಸಿಡಿಟಿ, ಹಾರ್ಟ್ ಬರ್ನಿಂಗ್ ಏನಾದರೆ ಅದಕ್ಕೋಸ್ಕರ. ಇನ್ನೊಂದು ವೆಯ್ಟ್ ಲಾಸು. ಇನ್ನೊಂದು ನಿಮ್ಮ ಒಂದು ಬಾಡಿ ಹೀಟನ್ನು ಕಮ್ಮಿ ಮಾಡುತ್ತೆ. ಇನ್ನು ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ನಿಮಗೆ ಸಿಗ್ತವೆ. ಅದನ್ನು ಯಾವ ರೀತಿ ಬಳಸಬೇಕು ಅಂತ ಕೂಡ ನಾನು ಹೇಳ್ತೀನಿ. ಇನ್ನು ಸ್ಕಿನ್ನು, ಹೇರಿಗೆ ಸಂಬಂಧಪಟ್ಟಂಥ ಏನಾದರೂ ಅದಕ್ಕೆ ಸಂಬಂಧಪಟ್ಟ ಒಂದು ಆ್ಯಸಿಡ್ ಏನಾದರೂ ಇದ್ದರೆ ಅದನ್ನು ಸಹಾಯ ಮಾಡ್ತವೆ. ಇನ್ನು ಬ್ಲಡ್ ಲೆವೆಲ್ ಏನು, ಶುಗರ್ ಲೆವೆಲ್ ಏನು ಕಂಟ್ರೋಲ್ ಮಾಡಲು ಇದನ್ನು ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸಹಾಯ ಮಾಡುತ್ತದೆ. ಇನ್ನು ನೋಡಿ, ಇಲ್ಲಿ ನೀವು ಈ ಥರ ಕಾಣಿಸ್ತಾ ಚಿತ್ರದಲ್ಲಿ ಕ್ಲಿಯರಾಗಿ ಇದೇ ಥರ, ಅಂದರೆ ಸಬ್ಜಾ ಸೀಡ್ಸು ಬ್ಲ್ಯಾಕ್ ಇರುತ್ತೆ, ವಾಟ್ರಲ್ಲಿ ಹಾಕಿದರೆ ಈ ರೀತಿ ಇರುತ್ತೆ. ವೆಯ್ಟ್ ಲಾಸ್ ಬಗ್ಗೆ ಹೇಳಿದೆ, ಆ್ಯಸಿಡಿಟಿ ಬಗ್ಗೆ ಹೇಳಿದೆ ನಿಮಗೆ, ಒಂದು ಶುಗರ್ ಲೆವೆಲ್ ಮತ್ತು ಇನ್ನು ಅದರ ತಕ್ಷಣ ಬಾಡಿ ಹೀಟ್ನಂತ ಎಲ್ಲ ಇಂಪಾರ್ಟೆನ್ಸ್ ಹೇಳಿದ್ದೆ. ಇದನ್ನು ಯಾವ ರೀತಿ ಬಳಸಬೇಕು ಅಂತ ಕೂಡ ನಾನು ಹೇಳ್ತೀನಿ ನೋಡಿ. ಮೊದಲನೇದಾಗಿ ಬಳಸೋ ರೀತಿ ಏನಂದರೆ, ಈ ಸಬ್ಜಾ ಸೀಡ್ಸ್ಗಳನ್ನ 1 ಲೀಟರ್ ಬಾಟಲಲ್ಲಿ, ಅಥವಾ ನೀವು ಏನಾದರೂ ಒಂದು ಗ್ಲಾಸ್ ಒಂದು ವಾಟ್ರಲ್ಲಿ ಆಗಲಿ, ನೀವು ಏನಾದರೂ ಬೆಳಿಗ್ಗೆ ಇದನ್ನು ಒಬ್ಬೊಬ್ರು ಏನು ಮಾಡ್ತಾರೆ, ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಕುಡಿತಾರೆ, ಅಂದರೆ ನೀರಲ್ಲಿ ಹಾಕ್ಕೊಂಡು ಕುಡಿತಾರೆ, ಅಥವಾ ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು. ನೀವು ಯಾವ ರೀತಿ ಕೂಡ ಕನ್ಸಂಪ್ಷನ್ ಮಾಡ್ಬೋದು. ಅಥವಾ ಒಬ್ಬರು ಐಸ್ ಕ್ರೀಮಲ್ಲಿ ಹಾಕೋತಾರೆ, ಒಬ್ಬರು ಜ್ಯೂಸಲ್ಲಿ ಹಾಕೋತಾರೆ, ಒಬ್ಬರು ಈ ಪಾನಕ ಅಂತ ಮಾಡ್ತಾರೆ ಅದರಲ್ಲಿ ಕೂಡ ಹಾಕೋತಾರೆ. ನೀವು ಯಾವುದ್ರಲ್ಲಿ ಕೂಡ ಬಳಸ್ಬೋದು, ಅದೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಇನ್ನು ಸಬ್ಜಾ ಸೀಡ್ಸ್ ಏನಂದರೆ, ನೀವು ಡೈಲಿ ಒಂದು 2 to 2 ಚಮಚ ಸಾಕು. ಒಂದು ಲೀಟ್ರ್ ಅಥವಾ ಒಂದು ಅರ್ಧ ಲೀಟ್ರ್ ಗ್ಲಾಸಿಗೆ 2 ಚಮಚ ಏನು ಹಾಕಿದ್ರೆ ಸಾಕು, ಅಷ್ಟೇ ಸಾಕಾಗುತ್ತೆ. ಅವನ್ನ ನೀವು ಒಬ್ಬೊಬ್ಬರು ಏನು ಮಾಡ್ತಾರೆ, ವಾಟರ್ ಬಾಟಲ್ ಹಾಕ್ಕೊಂಡು ಕುಡಿತಾ ಇರ್ತಾರೆ, ಅದು ಕೂಡ ಒಳ್ಳೆಯದು. ಅವಾಗ ನೀವೇನು ಮಾಡಿರಿ, ಒಂದು ವಾಟರ್ ಬಾಟಲಲ್ಲಿ ಹಾಕಿ ಒಂದು 2 hours ಬಿಡಿ, ಆಮೇಲೆ ಬೇಕಾದ್ರೆ ಕನ್ಸಂಪ್ಷನ್ ಮಾಡಿ. ಯಾಕಂದರೆ ಸಬ್ಜಾ ಅವು ಸೀಡ್ಸ್ ಹೋಗಿ ಅದರ ಮೇಲೆ ಒಂದು ಸ್ಪಂಜಿಯಾಗಿ ಒಂದು ಸ್ಟ್ರಕ್ಚರ್ ಥರ ಬಂದಿರುತ್ತೆ, ಅದರಿಂದ ನಿಮಗೆ ಒಂದು ಒಮೆಗಾ ಆ್ಯಸಿಡ್ ಸಿಗುತ್ತೆ. ಡೈರೆಕ್ಟ್ ಬೀಜ ತಿಂದರೆ ಅಷ್ಟೊಂದು ಹೆಲ್ಪ್ಫುಲ್ ಆಗೋದಿಲ್ಲ. ಓಕೆ, ಇನ್ನು ಬೆಸಲ್ ಸೀಡ್ಸ್ ಇದರ ಬಗ್ಗೆ ಹೇಳಿದ್ದೆ ನಿಮಗೆ.
ಇನ್ನು ವೇಟ್ ಲಾಸ್, ಈ ವೇಟ್ ಲಾಸ್ ಯಾವ ರೀತಿ ಆಗೋದಂದರೆ ಒಂದೇ ದಿನಕ್ಕೆ ಆಗೋದಿಲ್ಲ, ಸುಮಾರು ಒಂದು 3 ತಿಂಗಳು ಕಂಟಿನ್ಯೂಸ್ ಇರಬೇಕು. ಹಾರ್ಡ್ಲಿ ಒಂದು ಪ್ಯಾಕೆಟ್ ನೀವು ಏನಾದರೂ ಬೆಸಿಲ್ ಸೀಡ್ಸ್, ಸಬ್ಜಾ ಸೀಡ್ಸ್ ಏನಂದ್ರೆ ಒಂದು ಮಾರ್ಕೆಟಲ್ಲಿ ತೊಗೊಂಡ್ರೆ ಒಂದು 50 ರೂಪಾಯಿ ಬರ್ಬೋದು ನಿಮಗೆ. 50 ಅಂದರೆ ಒಂದು 50 ಗ್ರಾಮ್ದು ಏನೊಂದು ಪ್ಯಾಕೆಟ್ ಇರುತ್ತೆ, ಒಂದು 50 ಗ್ರಾಮ್ ಅಟ್ಲೀಸ್ಟ್ ಒನ್ ಮಂತ್ ಆದರೂ ಬರುತ್ತೆ. ನೀವು ಕಂಪಲ್ಸರಿಯಾಗಿ ಆರಾಮ್ಸೆ ಒಂದು 150 ರೂಪಾಯಲ್ಲಿ ಒಂದು 3 ತಿಂಗಳು ಮಾಡಬೋದು. ಮತ್ತು ನಿಮಗೆ ಹೆಲ್ತ್ಗೆ ಬಹಳ ಒಂದು ಒಳ್ಳೆಯ ಬೆನಿಫಿಟ್ಸನ್ನು ಕೊಡುತ್ತೆ. ಬಿಕಾಸ್ ಇಟ್ಸ್ ಪ್ರಿವೆಂಟ್ ಅ ಹೀಟ್, ಅಂದರೆ ನಿಮ್ಮ ಒಂದು ದೇಹದ ಉಷ್ಣವನ್ನು ಸಮತೋಲನ ಮಾಡಲು ಇದು ಬಹಳ ಒಂದು ಆರೋಗ್ಯಕ್ಕೆ ಹೇಳಿ ಮಾಡಿಸಿರೋಂಥ ಮೊದಲು. ಯಾಕಂದರೆ ನೀವು ಪ್ರತಿ ಸಲ ಒಬ್ಬರು ನೀರು ಜಾಸ್ತಿ ಕುಡಿತಾರೆ, ಇಲ್ಲ ಇನ್ನೊಂದು ಸಣ್ಣ ಪುಟ್ಟ ಮೈನರ್ ಮಿಸ್ಟೇಕ್ ಅಂತ ನಿಮಗೆ ಹೀಟು ಜಾಸ್ತಿ ಆಗ್ತಿರುತ್ತೆ. ಯಾಕಂದರೆ ಒಬ್ಬರು ಗೋಧಿ ಅಂದರೆ ಚಪಾತಿ ಗೋಧಿಯಿಂದ ತಯಾರು ಮಾಡೋಂಥ ಪದಾರ್ಥಗಳನ್ನ ಜಾಸ್ತಿ ಬಳಸ್ತಾ ಇರ್ತಾರೆ, ಮೈದಾಯಿಂದ ಬಳಸ್ತಾ ಇರ್ತಾರೆ. ಹಾಗಾಗಿ ನೀವು ಇದನ್ನು ವಾಟ್ರಲ್ಲಿ ಹಾಕೊಂಡು ಕನ್ಸಂಪ್ಷನ್ ಮಾಡಿದ್ರೆ ನೀವು ಡೈರೆಕ್ಟ್ಲಿ ಆದರೂ ಇಂಡೈರೆಕ್ಟ್ಲಿ ಆದರೂ ಪ್ರಿವೆಂಟ್ ಮಾಡ್ಬೋದು. ಓಕೆ, ಇನ್ನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ, ಅಂದರೆ ನಿಮಗೆ ತಿಳಿದಿದೆಯೇನಂತ. ಸಬ್ಜಾ ಸೀಡ್ಸ್ ಆರ್ ದ ಒನ್ ಆಫ್ ದ ಬೆಸ್ಟ್ ಕೂಲೆಂಟ್ ಆಫ್ ದ ಬಾಡಿ. ನಾನು ನಿಮಗೆ ಇವಾಗಲೇ ಹೇಳಿದ್ದೀನಿ ಯಾವ ರೀತಿ ಅಂದರೆ, ಯಾಕಂದರೆ ಬಾಡಿ ಹೀಟ್ ಕಡಿಮೆ ಮಾಡುತ್ತೆ, ಇನ್ನು ಕೆಬ್ಬಿಣ ಅಂಶ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅದರ ಜೊತೆಗೆ ಆ್ಯಸಿಡಿಟಿ ಮೊದಲೇ ನಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ಬ್ಲಡ್ ಲೆವೆಲ್ ಅದನ್ನು ಕೂಡ ಒಂದು ಹೆಲ್ಪ್ ಮಾಡುತ್ತೆ ಅಂತ, ಹೆಲ್ತ್ ಸ್ಕಿನ್ನು ಅದರ ಬಗ್ಗೆ ಹೇಳಿದ್ದೀನಿ. ಇನ್ನು ಇದು ನೋಡಿ ಒಂದು ಎಷ್ಟೆಷ್ಟು ಕಂಟೆಂಟ್ ಏನೇನಿರುತ್ತೆ, 42% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, 20% ಪ್ರೋಟೀನನ್ನು ಹೊಂದಿರುತ್ತೆ, 25% ಒಂದು ಫ್ಯಾಟ್ಸ್ ಅಂತ ಹೇಳಿದ್ದಾರೆ, ಏನು ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳಿದಿಲ್ಲ, 25% ಅಲ್ಲಿರುತ್ತೆ. ಇನ್ನು ರಿಚ್ ಇನ್ ಫೈಬರ್ ಆ್ಯಂಡ್ ವೆರಿ ಗುಡ್ ಸೋರ್ಸ್ ಆಫ್ ಒಮೆಗಾ 3 ಹೇಳಿದ್ರಲ್ಲ. ಒಮೆಗಾ 3 ಎಲ್ಲಿರುತ್ತೆ ಅಂದರೆ ಬ್ಯಾಸಿಲ್ಸ್ ನೋಡಿ. ಒಮೆಗಾ 3 ಆಗಲಿ ಒಮೆಗಾ 6 ಆಗಲಿ ರೇರ್, ಯಾವುದೇ ಫ್ರೂಟಲ್ಲಿ ಸಿಗೋದಿಲ್ಲ. ಅಂದರೆ ಕೆಲವೊಂದು ಸ್ಪೆಸಿಫಿಕ್ ಫ್ರೂಟಲ್ಲಿ ಸಿಗ್ಬೋದು, ಈ ಥರ ನಿಮಗೆ ಡೈರೆಕ್ಟಾಗಿ ಸಿಗೋದಿಲ್ಲ. ಅಂದರೆ ಈಗ ನಾವು ನಾರ್ಮಲಾಗಿ ನಾವು ಊಟ ಮಾಡಿದ್ರೆ ಒಮೆಗಾ ಫ್ಯಾಟಿ ಆ್ಯಸಿಡ್ ಸಿಗೋದಿಲ್ಲ. ಈ ರೀತಿ ನೀವು ಏನಾದರೂ ಒಂದು ಫ್ರೂಟ್ ಆಗಲಿ ಈ ಥರ ಸೀಡ್ಸ್ ಆಗಲಿ ಕನ್ಸಂಪ್ಷನ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ಮತ್ತು ನಿಮ್ಮ ಒಂದು ದೇಹದ ನಿಮ್ಮ ಬೊಜ್ಜನ್ನು ಕರಗಿಸಲು ಹೇಳಿ ಮಾಡಿಸಿರುವಂಥ ಒಂದು ಹೆಲ್ತ್ ಟಿಪ್ಸ್ ಅನ್ಬೋದು ಇದು. ಇನ್ನು ಇದರ ಜೊತೆಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಸಬ್ಜಾ ಸೀಡ್ಸು ಮತ್ತು ಚಿಯಾ ಸೀಡ್ಸು ಇವು ಬೇರೆ ಬೇರೆ ಅಂತ ನಿಮಗೆ ವಿಡಿಯೋದ ಮೊದಲನೇ ಪಾಯಿಂಟಲ್ಲೇ ನಾನು ಹೇಳಿದ್ದೀನಿ. ಬಿಕಾಸ್ ಅವು ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅಂತ ನಿಮಗೆ ಹೇಳಿದ್ದೀನಿ. ಸಬ್ಜಾ ಸೀಡ್ಸು ಕೇವಲ ಕರಿ ಬಣ್ಣದಲ್ಲಿರುತ್ತವೆ, ಇನ್ನು ಚಿಯಾ ಸೀಡ್ಸು 3-4 ಅಂದರೆ ಕಂದು, ಗ್ರೇ ಮತ್ತು ಕರಿ ಬಣ್ಣ, ಬಿಳಿ ಬಣ್ಣ, ಓಕೆ 4-5 ಕಲರಲ್ಲಿರುತ್ತೆ. ಇದು ನೋಡಿ ಸಬ್ಜಾ ಬಣ್ಣದ ಚಿತ್ರ, ನೀವು ಕ್ಲಿಯರಾಗಿ ಕಾಣಿಸ್ಬೋದು. ನೀವು ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಸಪೋಸ್ ನಿಮ್ಗೆ ಏನಾದರೂ ಮಾರ್ಕೆಟಲ್ಲಿ ಗೊತ್ತಾಗದಿದ್ದರೆ ಡಿಮಾರ್ಟಲ್ಲಿ ಕೂಡ ಸಿಗುತ್ತೆ. ನೀವು ಆನ್ಲೈನಲ್ಲಿ ಕೂಡ ಜಿಯೋ ಮಾರ್ಟ್ ಹಲವಾರು ಕಡೆ ನೀವು ಅದನ್ನು ಆನ್ಲೈನಲ್ಲಿ ಆರ್ಡ್ರ್ ತರಿಸ್ಕೋಬೋದು. ಇದೊಂದು ಹೇಳಿ ಮಾಡಿಸಿರುವಂಥ ಆಹಾರ ಪದ್ಧತಿ ಅಂತ ಹೇಳ್ತೇನೆ. ಇದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಏನಾದರೂ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.